ನನ್ನ ಮದುವೆಗಿರೋ ವಿಷಯ ಮುಚ್ಚಿಟ್ಟು ಅವನೊಂದು ಮದುವೆ ಇದೆ. ಅದಾದ್ಮೇಲೆ ಎಲ್ಲ ಹೇಳ್ಕೊಂಡೆ. ಅದಾದ್ಮೇಲೆ ನಾನು ಹೋಗಿ ರೂರಲ್ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಾಗ ನಾನು ಗಂಡ ಬೇಡ ಅಂತಾನೆ ಅಲ್ಲಿ ಎಲ್ಲ ಕ್ಲಿಯರ್ ಆಗಿತ್ತು. ನಾನೇ ಕಂಪ್ಲೇಂಟ್ ಕೊಟ್ಟು ಗಂಡ ಬೇಡ ಅಂತ ಹೇಳಿದೆ. ಅವಾಗ ಸಾಂತ್ವನಕ್ಕೆ ಕರ್ಕೊಂಡು ಬಿಟ್ಟು ಅಲ್ಲಿ ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಇತ್ತು. ಹಂಗಾಗಿ ನಾನು ಮತ್ತೆ ಅವ್ರ ಜೊತೆ ಹೋದೆ. ಅದು ಹೋದ್ಮೇಲೆ ಏನಂದ್ರು ಅವರು ಒಕ್ಕುಪುಲಸೆಗೆಲ್ಲ ಸೈನ್ ಹಾಕು, ಅಕೌಂಟ್ ಎಲ್ಲ ಚೇಂಜ್ ಮಾಡಿಸ್ಕೊಂಡು ಒಕ್ಕುಪುಲಸ ಸೈನ್ ಹಾಕ್ಸ್ಕೊಂಡು ಹೇಮಂತ್ ಮತ್ತೆ ಪ್ರಕಾಶ್ ಅನ್ನೋರೆಲ್ಲ ಅಂತ ಎಲ್ಲ ಎದುರಿಸಿದ್ರು. ಅಲ್ಲಿರೋಕೆ ನನಗೆ ಮೆಂಟಲಿ ಟಾರ್ಚರ್ ಕೊಟ್ಟರು. ಊಟ ಕೊಡ್ತಾರೆ, ಒಂದು ರೂಮಿಗೆ ಕೂಡ ಹಾಕಿ ನನಗೆ ಮೊದಲಿನ ಥರ ಫ್ರೀಡಮ್ ಕೊಡ್ತಾ ಇರಲಿಲ್ಲ. ಒಂದು ರೂಮಲ್ಲಿ ಕೂಡ ಹಾಕಿ ನನಗೆ ಮೆಂಟಲಿ ಟಾರ್ಚರ್ ಕೊಡ್ತಾ ಇದ್ರು. ಅದಾದ್ಮೇಲೆ ನನಗೆ ಆಚೆ ಬರೋಕ್ಕೆ ಸಹಾಯ ಮಾಡಿದೆ ಹೇಮಂತು ಸಚಿನ್ ಫ್ರೆಂಡು. ಹಂಗಾಗಿ ಅವನ ಹತ್ರ ಸಚಿನ್ ಹತ್ರ 1 ಲಕ್ಷ ಇಸ್ಕೊಂಡು ಪಾಸ್ವರ್ಡ್, ಪ್ರಕಾಶ್ ಅವ್ರ ಫೋನ್ ಪಾಸ್ವರ್ಡ್ ಹೇಳಿದೆ ನನಗೆ ಹೇಮಂತು. ಅಲ್ಲಿಂದ ಒಂದು ಊರಿಗೆ ಒಬ್ರು ಸಹಾಯ ಇಲ್ಲದೆ ಬಂದು ಒಂದು ಹುಡುಗಿನ ಕರ್ಕೊಂಡೋಗಕ್ಕೆ ಯಾವುದೇ ಸಾಧ್ಯ ಇಲ್ಲ. ಅವನೇ ಬಂದು ಸಹಾಯ ಮಾಡಿದ್ರೆ ಅವಾಗ ಬಂದು ಸಚಿನ್ ಕರ್ಕೊಂಡು ಬಂದ. ನಾನು ಯಾರು ನನ್ನ ಕಿಡ್ನಾಪ್ ಮಾಡಿಲ್ಲ, ನಾನೇ ಸ್ವಇಚ್ಛೆಯಿಂದ ನಾನೇ ಇಷ್ಟಪಟ್ಟು ಬಂದಿದ್ದೀನಿ. ನನಗೆ ಪಾಪು ಬೇಕು, ನನ್ನ ಪಾಪು ನನ್ನ ಜೊತೆ ಕಳಿಸಿ ನಾನು ನೋಡ್ಕೊಂಡು ನಾನು ಓದಿಸ್ಕೊತೀನಿ. ನನಗೆ ಯಾರ ಮೇಲೆ ಡಿಪೆಂಡ್ ಆಗಿಲ್ಲ. ನನಗೆ ಡಿವೋರ್ಸ್ ಬೇಕು, ಅಷ್ಟೇ. ಪ್ರಪಂಚದ ಜೀವನ ಮಾಡೋದು ನನಗೆ ಇಷ್ಟ ಇದೆ. ನನಗೆ ಡಿವೋರ್ಸ್ ಬೇಕು, ನಾನು ಇಂಡಿಪೆಂಡೆಂಟ್ ಜೀವನ ಮಾಡ್ಕೊತೀನಿ. ಪಾಪು ನನ್ನ ಜೊತೆ